ಆನೇಕಲ್ ತಾಲೂಕಿನ ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲ್ದೇನಹಳ್ಳಿ ಗ್ರಾಮದ ಶ್ರೀ ನಾಗದೇವತಾ ಮತ್ತು ಅಶ್ವತ್ಥನಾರಾಯಣ ದೇವರುಗಳ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ದಿನಾಂಕ 5-9-2024 ಗುರುವಾರದಿಂದ ದಿನಾಂಕ 6-9-2024 ಶುಕ್ರವಾರದವರೆಗೂ ಹಮ್ಮಿಕೊಳ್ಳಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಗಂಗೆ ಪೂಜೆ, ಆಲಯ ಪ್ರವೇಶ, ಮಹಾಗಣಪತಿ ಪೂಜೆ, ನವಗ್ರಹ ಕಲಶಾರಾಧನೆ, ಮೂಲದೇವರ ಪ್ರಾಣ ಪ್ರತಿಷ್ಠೆ ಸೇರಿದಂತೆ ಹೋಮ ಹಾಗೂ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬರುವ ಎಲ್ಲ ಭಕ್ತಾದಿಗಳಿಗೂ ತೀರ್ಥ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ತಾಲೂಕಿನ ಜನತೆ ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರ್ಪೂರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್.ಎಂ. ತಿಮ್ಮರಾಜುರವರು ವಿನಂತಿಸಿಕೊಂಡಿದ್ದಾರೆ. ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲ್ದೇನಹಳ್ಳಿ ಒಂದು ಗ್ರಾಮದಲ್ಲಿ ಈ ಒಂದು ಅಶ್ವತ್ಥ ಕಟ್ಟೆಯ ಒಂದು ಪುನರ್ಜೀರ್ಣೋದ್ಧಾರಣ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಅಶ್ವತ್ಥ ಕಟ್ಟೆಯನ್ನು ಆ ಕಾಲದಲ್ಲಿ ಏನು ಗ್ರಾಮ ಸ್ಥಾಪನೆ ಸಹ ಆಗಿರಲಿಲ್ಲ. ಅಂಥ ಕಾಲದಲ್ಲಿ ಏನಾಗ ಶಾನುಭೋಗರು ಅಂತ ಕರಿತಾಯಿದ್ರು. ಒಂದು ಬ್ರಾಹ್ಮಣ ಕುಟುಂಬದವರು ನಿರ್ಮಿಸಿರ್ತಕ್ಕಂತಹ ಒಂದು ಈ ಅಶ್ವತ್ಥ ಕಟ್ಟೆಯನ್ನು ಆ ಕಾಲದಲ್ಲಿ ಯಾವುದೇ ಒಂದು ನ್ಯಾಯ ಪಂಚಾಯಿತಿ ಆಗಿರ್ಬೋದು ಅಥವಾ ಇದು ತೋಟಗಳಲ್ಲಿ ಹೊಲಗಳಲ್ಲಿ ಕೆಲಸ ಮಾಡ್ಕೊಬಂದಂತಹ ಒಂದು ನಮ್ಮ ರೈತಾಪಿ ವರ್ಗ ಇಲ್ಲಿ ಕುತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇರ್ತಕ್ಕಂಥ ಒಂದು ಸ್ಥಳ ಇದು. ಅದೇ ರೀತಿ ಒಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ಆಶ್ರಯ ಆಗಿರತಕ್ಕಂತಹ ಒಂದು ಈ ತಾಣವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಏನು ಶಿಥಿಲಗೊಂಡಿತ್ತು ರಚೆಕಟ್ಟೆ, ಇದನ್ನು ಪುನರ್ ಪ್ರತಿಷ್ಠೆ ಮಾಡುವಂತಹ ಒಂದು ಈಗಿನ ಒಂದು ಯುವ ಪೀಳಿಗೆ ಆದಂತಹ ನಮಗೆ ದೊರೆತಿರ್ತಕ್ಕಂಥದ್ದು ಒಂದು ಸಂತೋಷದ ವಿಚಾರ. ಯಾಕಂದರೆ ಆ ಕಾಲದಲ್ಲಿ ಹಿರಿಯರು ಹಾಗೂ ಗ್ರಾಮಸ್ಥರು ಎಲ್ಲ ಒಗ್ಗೂಡಿ ಒಂದು ಇದು ದೇವರ ಕಾರ್ಯ ಮಾಡುವ ಮುಖಾಂತರ ಇವತ್ತು ಗ್ರಾಮದ ಮಹಿಳೆಯರು ಇದು ನವ ದಂಪತಿಗಳ ಸಮೇತ ಬಂದು ಈ ಒಂದು ನವಗ್ರಹಗಳಿಗೆ ಪೂಜೆ ಮಾಡುವ ಮುಖಾಂತರ ಅವರ ಒಂದು ಇದು ಏನು ದೇವರಿಗೆ ಕೊಡುವಂತಹ ಒಂದು ಭಕ್ತಿಯನ್ನು ಹಾಗೂ ಅವರಲ್ಲಿ ಇರ್ತಕ್ಕಂತಹ ಒಂದು ಮನತೃಪ್ತಿಯನ್ನು ಇಲ್ಲಿ ಪೂಜೆ ಮಾಡುವ ಮುಖಾಂತರ ಅವರು ಸಂತೋಷ ಪಡ್ತಾಯಿದ್ರು. ಆ ಒಂದು ಅಶ್ವತ್ಥಕಟ್ಟೆ ಒಂದು ಫುಲ್ಲು ಶಿಥಿಲಗೊಂಡಿದ್ದಂಥ ಮನಗಂಡು ಆ ಕಾಲದಲ್ಲಿ ಯಾರೋ ಪುಣ್ಯಾತರು ಮಾಡಿರ್ತಕ್ಕಂಥ ಒಂದು ಅಶ್ವತ್ಥಕಟ್ಟೆ ಈ ರೀತಿ ಹಾಳಾಗಿರ್ತಕ್ಕಂಥದ್ದು ಗ್ರಾಮಕ್ಕೆ ಶ್ರೇಯಸ್ಸಲ್ಲ ಅಂತ ಇರ್ತು. ಹಿರಿಯರ ಒಂದು ಮಾರ್ಗದರ್ಶನದಿಂದ ಇವತ್ತು ಪುನರ್ ಪ್ರತಿಷ್ಠೆ ಮಾಡೋದಕ್ಕೆ ಇವತ್ತು ರಚೆಕಟ್ಟೆಯನ್ನೆಲ್ಲ ಇದು ಒಂದು ವಿಭಿನ್ನವಾಗಿ ಒಂದು ರೂಪುರೇಷೆಯನ್ನು ಕೈಗೊಂಡು ಇವತ್ತು ಇದು ಹಳೆ ಕಾಲದಲ್ಲಿ ಏನೋ ಅವರು ಪ್ರತಿಷ್ಠಾಪನೆ ಮಾಡಿದ್ರು ಅದೇ ಒಂದು ವಿಗ್ರಹಗಳನ್ನ ಮತ್ತೆ ಜೀರ್ಣೋದ್ಧಾರ ಮಾಡುವುದರ ಮುಖಾಂತರ ಇವತ್ತು ದಿನಾಂಕ 5-6 ಗುರುವಾರ ಶುಕ್ರವಾರ ಒಂದು ಗೌರಿ ಹಬ್ಬದ ದಿನದಂದು ಇವತ್ತು ಪ್ರಾಣ ಪ್ರತಿಷ್ಠೆ ಮಾಡುವ ಮುಖಾಂತರ ಒಂದು ಪೂಜಾ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೇವೆ. ಈ ಒಂದು ಪೂಜಾ ಕಾರ್ಯಕ್ರಮಗಳಿಗೆ ದಿನಾಂಕ 5ನೇ ತಾರೀಕು ಸಂಜೆ ಹೋಮ ಹವನಗಳನ್ನು ಮಾಡುವ ಮುಖಾಂತರ ಕಳಶ ಸ್ಥಾಪನೆ ಮಾಡುವುದರ ಮುಖಾಂತರ, ಅದೇ ರೀತಿ ದಿನಾಂಕ 6ನೇ ತಾರೀಕು ಶುಕ್ರವಾರ ಹೋಮಗಳನ್ನು ಮಾಡುವ ಮುಖಾಂತರ ಮಹಿಳೆಯರಿಂದ ಒಂದು ಕಳಶ ಇದು ಒರೆಸುವ ಮುಖಾಂತರ ಈ ಒಂದು ದೇವರಿಗೆ ಪ್ರಾಣ ಪ್ರತಿಷ್ಠೆಯನ್ನು ನೀಡುವುದರ ಮುಖಾಂತರ ಈ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಎಲ್ಲ ಭಕ್ತ ಮಹೇಶರು ತಾಲೂಕಿನಾದ್ಯಂತ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಗ್ರಾಮದ ಒಳಿತಿಗಾಗಿ ಹಾಗೂ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲ ಭಕ್ತ ಮಹೇಶರಲ್ಲೂ ಸವಿನಯ ಪ್ರಾರ್ಥನೆ ಮಾಡ್ತೇವೆ.